ಅಪ್ಪ ಅಮ್ಮ ಸತ್ತೋಗಿರ್ತಾರೆ. ವಿಲ್ ಪವರ್ ಮೇಲೆ ಡಿಪೆಂಡೆಂಟ್ ಇದೆ. ನಮ್ಗೆ ಇವಾಗ ಅಪೇಕ್ಷೆ ಬಂತು, ಇವಾಗ ನಾನು ಜೀರೋ ಆಗ್ತಾ ಇದ್ದೀನಿ. ನಾನು ಹೋಗಿ ಕೂತೆ ಇದಾನ ಈಶ್ವರ ನೋಡಬೇಕು ಸಿಕ್ಕಿದ್ದು. ನಾನು ನೋಡಿದಾಗ ಈಗ ನಾರ್ಮಲಿ ಜನಗಳು ಒಂದು ಅನ್ನ ತಿನ್ಬೇಕಾದ್ರೂ ಅವ್ರು ಹೆದರಿಯೇ ತಿಂತಿರೋದು. ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ. ಅದಕ್ಕೆ ಭಗವತ್ ಪಾತ್ರ ದೊಡ್ಡ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಕ್ರಮ ಸ್ಟಾರ್ಟಿಂಗ್ ಇನೋಸೆನ್ಸ್ ಏನಿರುತ್ತೆ, ಆಮೇಲೆ ಇಂಟೆಲಿಜೆನ್ಸ್ ಆವರಿಸ್ತಾ ವಾಪಸ್ ಆ ಇಂಟೆಲಿಜೆಂಟ್ ಇನೋಸೆಂಟ್ ಆಗಲ್ಲ. ಅಂದ್ರೆ ಪ್ರಯತ್ನ ಪೂರ್ವಕವಾಗಿ ಆಗ್ಬೇಕೇ ಹೌದು. ಎಲ್ಲೋ ಒಂದ್ ಕಡೆ ಇಂಟೆಲಿಜೆನ್ಸ್ ಇದ್ದೇ ಇರುತ್ತೆ. ನಾವೆಷ್ಟೇ ಬನ್ನಿ ಅಪ್ಪ, ಇದು ಇನ್ನೋಸೆನ್ಸ್ ಅಂತ ಇಟ್ಕೊ ಆಯ್ತಾ. ಇದು ಇನ್ನೋಸೆನ್ಸ್, ಇದೀಗ ಇಂಟೆಲಿಜೆನ್ಸ್ ಆಯ್ತು. ಅಹಂಕಾರ ಎಷ್ಟು ಬೆಳೆಸಿದ್ವಿ. ಮಗು ಆದಾಗ ಅಹಂಕಾರಕ್ಕೆ ಸೀಮಿತತೆ ಇತ್ತು. ಎಲ್ಲಿ ಮಗು ಎಷ್ಟು ಡ್ಯಾನ್ಸ್ ಮಾಡ್ಬೋದು, ಮನೆ ಬಿಟ್ರೆ ಮನೆ ಅಂಗಳ, ಪಕ್ಕದ ಮನೆ ಗೇಟಿಗೆ ಹೋದ್ರೆ ಹೊಡಿತು, ಬೆಳೆತದ ಬೆನ್ನ ಮೇಲೆ ಬೆಳೆತದೆ. ಅದಕ್ಕೆ ಆ ಭಯ ಇತ್ತು. ಆ ಇನ್ನೋಸೆನ್ಸ್ ಇಷ್ಟು ಬ್ರಾಡ್ ಆಯ್ತು, ಇದಕ್ಕಿಷ್ಟು ಹೆಸರು ಕೀರ್ತಿ ಎಲ್ಲ ಬಂತು. ಮತ್ತೀಗ ಅದು ಮಗು ಆಗ್ಲಿಕ್ಕೆ ರೆಡಿ ಇದೆಯಾ? ಈಗ ನಾವನೇನೋ ಕೇಳಿದ್ದೆ ಅವಾಗ, ಮಾನ ಅಭಿಮಾನ. ತಡಿ ನಾ ಬರ್ತೀನಿ. ಅವಾಗ ಇದನ್ನು ವಾಪಸ್ ಹಾಗೆ ತರಬೇಕು. ಹರಿದೋಗ್ಬಾರ್ದು ಬಟ್ಟೆ. ಅಂದರೆ ಮನಸ್ಸಿಷ್ಟು ದೊಡ್ಡ ಬೆಳೆದಾಗಿದೆ ಐಡೆಂಟಿ. ಅವಾಗ ಅದನ್ನು ನಿಧಾನ ವಿವೇಕದಿಂದ ನಿನ್ನ ಮೂಲ ಸ್ವರೂಪ ಯಾವುದು ಅಂತ ಹೇಳಿ ಧ್ಯಾನದಿಂದ ಎಳಿಬೇಕು. ಅದನ್ನು ಬೇರೆ ದಾರಿ ಧ್ಯಾನದಿಂದ ಎಳಿಬೇಕು. ಎಳೆದು ಕೂರಿಸ್ಬೇಕು. ಹೀಗೋದು ಮೈನ್ ಸ್ವಿಚ್ಚಿಂದ ಫ್ಯಾನಿಗೆ ಬಂದು ಕರೆಂಟಿಗೆ ಸ್ವಿಚ್ ಆಫ್ ಮಾಡಿದ್ರೆ ವಾಪಸ್ ಹೋಗೋದಿಲ್ಲ ಕರೆಂಟು. ಪಾಸಿಬಲ್ ಅವಳು ಹೌದಲ್ಲ? ಹೌದು. ಮೈನ್ ಸ್ವಿಚ್ಚಲ್ಲಿ ಮೂಲ ತತ್ವದಲ್ಲಿ ಇರ್ತದೆ. ಏನು ಮೂಲ ಬೆಳಕಾಗಿರ್ತದೆ. ಅದು ಇದ್ರೊಳಗೆ ಬಂತು. ಇದು ಆನಂದ. ಶ್ರೀಧರ ಶ್ರೀಧರ ಫ್ಯಾನಿಗೆ ಬಂತು. ಆನಂದನ ಫ್ಯಾನಿಗೆ ಬಂತು. ಅಲ್ಲಿ ಜ್ಞಾನಿ ಯಾರೋ ಇದ್ದ, ಅವನು ಹೋಗಿ ಮೈನ್ ಸ್ವಿಚ್ ಆಫ್ ಮಾಡಿದ. ಆನಂದನಲ್ಲಿದ್ದ ಬೆಳಕೆಲ್ಲೋಯ್ತು. ಫ್ಯಾನಲ್ಲಿ ಹಿಂಗೆ ಟೆಸ್ಟ್ ಮಾಡಿದರೆ ಬರೋದಿಲ್ಲಲ್ಲ ಮೈನ್ ಸ್ವಿಚ್ ಆಫ್ ಆದರೆ. ವಾಪಸ್ ಅಲ್ಲಿಗೆ ಹೋಯ್ತಲ್ಲ ಅದರ ಸ್ವಸ್ಥಾನಕ್ಕೆ. ಶ್ರೀಧರನಲ್ಲಿದ್ದ ಬೆಳಕು ಹೋಯ್ತು. ಮತ್ತೆ ಇವಾಗ ಈ ರೂಟಿನ ಅವೇರ್ನೆಸ್ ಇರೋರು, ನಮ್ಗೆ ಇವಾಗ ಅಪೇಕ್ಷೆ ಬಂತು, ಇವಾಗ ನಾನು ಜೀರೋ ಆಗ್ತಾ ಇದ್ದೀನಿ ಅಂತ. ಸೊ ಏನೋ ಅಪೇಕ್ಷೆ ಪಡದೆ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ಬೇಕು? ಫಲಾಪೇಕ್ಷೆ ಇಲ್ಲದೆ ಮಾಡೋದಂದ್ರೆ ಹೆಂಗೆ ಅಂತ ಏನಾದ್ರು ಒಂದು ಫಲಾಪೇಕ್ಷೆ ಇದ್ದೇ ಇರ್ತಲ್ವ? ಒಂದು ಅಪೇಕ್ಷೆ ಇರುತ್ತೆ, ನಾನನ್ನು ಒರಿಜಿನಲ್ ರೂಪಕ್ಕೆ ಹೋಗ್ತೀನಿ ಅಷ್ಟೇ. ಅದನ್ನು ಗುರಿ ಅನ್ನೋದು, ಅಪೇಕ್ಷೆ ಅನ್ನೋದಲ್ಲ. ಭಗವದ್ಗೀತೆ ಒಂದು ಮರ ದೊಡ್ಡ ಆಗಿದೆಯಣ್ಣ, ಆ ಮರಕ್ಕೆ ಅನ್ನಿಸ್ತೊಂದಿನ ನಾನು ಸಣ್ಣ ಆಗಿ ನನ್ನ ಮೂಲ ನೋಡಬೇಕು ಅಂತ. ಏನು ಮಾಡ್ತದೆ ಅವಾಗ? ಆ ಮರ ಒಂದೊಂದೇ ಪಾರ್ಟಿಂದ ಕನೆಕ್ಟಿವಿಟಿಯನ್ನು ತಗೊಳುತ್ತೆ, ಬಿಡ್ತಾ ಹೋಗುತ್ತೆ. ಬಿಡ್ತಾ ಹೋದಂಗೂ ಬೀಳ್ತಾ ಹೋಗುತ್ತೆ ರೆಂಬೆ ಕೊಂಬೆ. ಕೊನೆಗೆ ಅದು ಕಾಂಡಕ್ಕೆ ಬಂದಿಲ್ಲತ್ತು. ಅದು ಬೇಡ ಅನ್ಸುತ್ತದೆ, ನನ್ನತನವೂ ಬೇಡ ನನಗೆ. ಅದು ಅವಾಗ ತಾಯಿ ಬೇರಿಗೆ ಹೋಗ್ತದೆ. ಯಾವ ಬೇರಿಗೆ? ಶಕ್ತಿಗೆ ಹೋಗ್ತದೆ. ತಾಯಿ ಅಂದರೆ ಯಾರು? ಶಕ್ತಿ. ಶಕ್ತಿಯು ತನ್ನ ಶಕ್ತಿಯನ್ನು ಕಳ್ಕೊಳ್ತದೆ. ಕೊನೆಗೆ ಉಳ್ಕೊಳ್ಳೋದೇನು? ಬೆಳಕು, ಶಿವ ಆಯ್ತು. ಚಿದಾನಂದ ರೂಪ ಶಿವ. ಆ ಮರಕ್ಕೆ ಸ್ವಯಂ ಅನ್ನಿಸ್ಬೇಕು, ನಾನು ನನ್ನನ್ನು ತಿಳ್ಕೊಳ್ಬೇಕು. ಆಧ್ಯಾತ್ಮಕ್ಕೆ ಯಾರ ಸಹಾಯ ಬೇಡ. ಮನಸ್ಸಿಗೆ ಕೂತು ಧ್ಯಾನ ಮಾಡಿದರೆ ಸಾಕು. ನಂಗೆ ಯಾರು ಸಹಾಯ ಗೈಡ್ ಮಾಡಿದ್ರೆ? ನಿಮಗೆಲ್ಲ ನಾನೀಗ ಪಾಠ ಮಾಡಿ, ನಂಗೆ ಯಾರು ಗೈಡ್ ಮಾಡಲಿಲ್ಲಲ್ಲ. ಸಣ್ಣ ಮಾಡಿದ್ದಾರೆ. ನಂಗೆ ಅನ್ನಿಸ್ತು, ನಾನು ಕೂತೆ. ನಿಮಗೆ ಅನಿಸಿಲ್ಲ, ನೀವು ಕೂರ್ಲಿಲ್ಲ ಅಷ್ಟೇ. ಲಾಜಿಕ್ ಕ್ಲಿಯರ್. ನಂಗೆ ಯಾರು ನಿಮ್ಮ ಹಾಗೆ ಬಂದು ಹೇಳಲಿಲ್ಲ, ಅಣ್ಣ ಶಿವನ ಹತ್ರ ಕೂತ್ಕೊಂತ. ನಾನು ಯಾರನ್ನು ಕೇಳಲೂ ಇಲ್ಲ. ಊರ ಕತೆ ಯಾಕೆ ಹೇಳೋದು? ನನ್ನ ಕತೆ ಹೇಳ್ತೀನಿ. ನಾನು ಹೋಗಿ ಕೂತೆ. ಇದಾನ ಈಶ್ವರ ನೋಡಬೇಕು, ಸಿಕ್ಕಿದೆ. ಇನ್ನೇನು ನೋಡ್ಬೇಕಂತಿಲ್ಲ ನನಗೆ. ಅದಕ್ಕೆ ನಮ್ಮನೆಗೆ ಯಾರು ಹೊಗಳಿದ್ರು ನಗಾಡ್ತೀನಿ, ಬೈದ್ರು ನಗಾಡ್ತೀನಿ. ತುಂಬಾ ಮಾಡಬಾರ್ದು ಮಾಡಿದ್ರೆ ಅವನಿಗೆ ಸುಮಾರು ಜನ್ಮ ತಗೊಳ್ತು. ಅವನಿಗೆ ಒಳ್ಳೆ ತಪಸ್ವಿ ಆದ ಗುರು, ಪೂರ್ಣ ಗುರುವಿನ ಕೃಪಾದೃಷ್ಟಿ, ಭಗವತ್ ಕೃಪೆ, ಅವನ ತಂದೆ ತಾಯಿ ಮಾಡಿದ ಪುಣ್ಯ, ಅವನ ಸಾಧನೆ, ಮನಸ್ಸಿಂದ ಮಾಡೋ ಅವನ ಅಭ್ಯಾಸ ಇದ್ರೆ ಒಂದು ದಿನದಲ್ಲ ಆಗ್ತದೆ. ನಾವು ಓದಿ ಅಥವಾ ನೋಡಿ ತಿಳ್ಕೊಂಡಿರೋದೇ ಅಭ್ಯಾಸ. ತಿಳ್ಕೊಂಡಿದ್ದು ಪುಸ್ತಕ ಅಲ್ಲಪ್ಪ. ಜ್ವರ ಬರ್ಲಿ, ಕೊರೋನಾ ಬರ್ಲಿಕ್ಕೆ 100 ದಿನನೂ ಬೇಕು, ಒಂದಿನದಲ್ಲೂ ಆಗುತ್ತೆ. ಒಂದಿನದಲ್ಲಿ ಕೊರೋನಾ ಬರಬೇಕಾ? ಕೊರೋನಾ ಇರೋ ಹತ್ರ ಹೋಗಿ ಕೂತ್ರೆ ಹಾ ಅಂತಾರೆ ಅಷ್ಟೇ ಅಂತಲ್ಲ.
ಜ್ಞಾನಿಗಳು ಯೂಶಲಿ ಇದನ್ನೇ ಈಗ ಕೊರೋನಾನವರನ್ನೇ ಮೋಕ್ಷ ಅನ್ಕೊಳ್ಳುವ. ಒಬ್ಬ ಪೂರ್ತಿ ಕೊರೋನಾ ಬಂದು ನಾಳೆ ಬೆಳಿಗ್ಗೆ ಅವನು ಹೊಗೆ ಅಂತ ಇರ್ತಾನೆ. ಇವನಿಗೆ ಅಂಥದ್ದೇ ಒಂದು ಡೋಸೇಜ್ ವೈರಸ್ ಬೇಕು, ಬೇಗ ಕೊರೋನಾ ಬರಬೇಕು, ಮೋಕ್ಷ ಆಗಬೇಕು ಅಂದ್ಕೊಳ್ಳಿ, ಕೊರೋನಾ ಮೋಕ್ಷ ಆಗಬೇಕು. ಅವನು ಅವ್ರ ಹತ್ರ ಕೂತ್ರ ಇತ್ತಲ್ಲ, ಅವ್ರಿಂಗೆ ಅಂತಾರೆ, ಅಲ್ಲಿಗೆ ಅವನಿಗೆ ಬಂತು. ಬೇಡ ಅಂದ್ರೆ ಅವನೊಳಗೆ ನುಗ್ತು, ಮಾಸ್ಕ್ ಗೀಸ್ಕಿಲ್ಲ ಅಂದ್ರೆ. ಇಲ್ಲ ನನಗೆ ಕೊರೋನಾದ ಅಧ್ಯಯನ ಮಾಡಬೇಕಂದ್ರೆ ನೆಟ್ಟಲ್ಲಿ ಕೂತು ನೋಡಿ ಅದೆಲ್ಲ ಆಗಿ ಕಾಯ್ಬೇಕದು. 2 ಆಪ್ಷನ್ ಉಂಟು. ಕರೆಂಟನ್ನು ತಿಳ್ಕೊಳ್ಳಿಕ್ಕೆ ಸೇಫ್ಟಿ ಝೋನಲ್ಲಿ ಹೋಗೋದೊಂದುಂಟು. ಇಲ್ಲ ಕರೆಂಟ್ ಏನು ಅಂತ ಗೊತ್ತಾಗಬೇಕು ಅಂದ್ರೆ ಕುತ್ತಿಗೆ ಹಾಕಿದ ಮೈಕ್ ಒಂಚೂರು ಹಿಂಗೆ ಕಟ್ ಮಾಡಿ ಎಷ್ಟ್ರ ಇರ್ತದೆ ಡೈರೆಕ್ಟ್ ಅವನಿಗೆ ಸತ್ಯ ತಿಳಿತದೆ. ಬದುಕೋದು ಬಿಡೋದು ಅವನ ಪ್ರಶ್ನೆ. ಸತ್ಯ ಗೊತ್ತಾಗುತ್ತಾ ಕರೆಂಟಿನ ಪ್ರಭಾವ ಏನು? ಅನುಭವದಿಂದ ಗೊತ್ತಾಗ್ತದೆ ಅಲ್ವಾ? ಆ ಧೈರ್ಯ ಇದ್ದವನಿಗೆ ಒಂದು ಕ್ಷಣ ಸಾಕು. ಕರೆಂಟ್ ಹೊಡಿಲಿಕ್ಕೆ ಎಷ್ಟು ಹೊತ್ತು ತಗೊಳ್ಳುತ್ತೆ? ಒಂದು ಕ್ಷಣ. ಆತ್ಮಜ್ಞಾನ ಅನ್ನೋದು ಕರೆಂಟ್. ಸೇಫ್ಟಿ ಆಗಿದ್ದು, ಶರೀರಕ್ಕೆ ತೊಂದರೆ ಆಗದ ಹಾಗೆ, ಮನಸ್ಸಿಗೂ ಪ್ರೆಷರ್ ಬೀಳದೆ ಜ್ಞಾನ ಪಡ್ಕೊಳ್ಬೇಕಂದ್ರೆ ನಿಧಾನ ಹೋಗುದು. ರಮಣ ಮಹರ್ಷಿಗಳು ತಗೊಂಡು 14 ವರ್ಷ ತಗೊಳ್ಬೇಕು. ಇಲ್ಲಪ್ಪ ನಂಗೆ ಎಮರ್ಜೆನ್ಸಿಲಿ ಇದ್ದೀನಿ ಅಂದರೆ ಸತಿ ಮಾಡಿದ್ಲಲ್ಲ, ಯೋಗಾಗ್ನಿಯಿಂದ ತನ್ನನ್ನು ದಹಿಸ್ಕೊಂಡು. ಶಿವನಿಗೆ ಅವಮಾನ ಆದ ಶರೀರ ನನಗಿನ್ನು ಬೇಡ, ಶಿವನಿಲ್ಲದ ಮೇಲೆ ನನಗಿನ್ನು ಜೀವನ ಬೇಡ. ಫಿಕ್ಸ್ ಆಯ್ತು ಮೆಂಟಲಿ. ಅಲ್ಲಿ ಯಾರನ್ನು ಕೇಳಲಿಲ್ಲ. ಸ್ವಂತ ಅಣ್ಣ ನಾರಾಯಣ ಎದುರುಗಡೆ ಇದ್ದ, ಈಚೆ ಶಿವನ ಗಣಗಳಿತ್ತು, ಅವರನ್ನೂ ಕೇಳಿ ಮೆಂಟಲಿ ಇದೆಲ್ಲ ಮಾನಸಿಕವಾಗಿ ಅವಳು ರೆಡಿ ಆದ್ಲು. ಹೀಗೆ ಕೂತ್ಲು. ಯೋಗಾಗ್ನಿಯಿಂದ, ಆಗ್ನಿಯಿಂದ ಸುಟ್ಟೋಗಿದ್ದಲ್ಲ, ಬಾಹ್ಯಾಗ್ನಿ ಅಲ್ಲ, ಯೋಗಾಗ್ನಿ. ಕಾಲಾಗ್ನಿ, ರುದ್ರಾಗ್ನಿ ಎಲ್ಲ ಅಗ್ನಿಗಳುಂಟು ಸುಮಾರು. ನಮ್ಮ ಕರ್ಮಗಳು ಬಿಟ್ಕೊಳಕ್ಕೆ ನನ್ನ ಎಕ್ಸಾಂಪಲ್ ನೋಡ. ನಾರ್ಮಲಿ ಸಹಜವಾದ ವ್ಯಕ್ತಿಗಾದ್ರೆ, ಈ ಮಟ್ಟದ ವಿಲ್ ಪವರ್ ಇಲ್ಲದ ನಾರ್ಮಲ್ ವ್ಯಕ್ತಿಗಾದ್ರೆ ಇಟ್ ವಿಲ್ ಟೇಕ್ ಟೈಮ್. ಜ್ಞಾನಿಗಳೆಲ್ಲ ತುಂಬಾ ರಿಚ್ ಮನೇಲಿ ಹುಟ್ಟಿರ್ತಾರೆ, ಇಲ್ಲ ಹುಟ್ಟತಾನೆ ಪೋರ್, ಅಪ್ಪ ಅಮ್ಮ ಸತ್ತೋಗಿರ್ತಾರೆ, ಹೆಂಡತಿ ಇರಲ್ಲ, ಆಲ್ರೆಡಿ ಅದೆಲ್ಲ ಫ್ರೀ ಅವರು. ನೋಡು ಇವರೆಲ್ಲ ಸಿಗಾಕೊಂಡವ್ರಿಗೆಲ್ಲ ಇರುತ್ತೆ, ಅದರಿಂದ ಈಚೆ ಬಂದು ಇಲ್ಲಿ ಬರ್ಬೇಕು. ಅಲ್ಲಿ ಒಂದು ನಾನು ಸ್ಪಷ್ಟ ಮಾಡ್ಲಿಕ್ಕೆ ನೋಡಿ, ಇವ್ರ ಅಡ್ಡ ಅವ್ರ ಅಡ್ಡ ಅಂತಿಲ್ಲ. ನಾನು ಹಿಂಗೊಂದು ಸತ್ಯ ಎಕ್ಸಾಂಪಲ್. ನನ್ನ ಅಮ್ಮನ ಮನೇಲಿ ಭಯಂಕರ ತಕ್ಕ ಮಟ್ಟಿಗೆ ದುಡ್ಡಿತ್ತು. ನನ್ನ ಅಪ್ಪನ ಮನೇಲಿ ಅವ್ರಕ್ಕಿಂತ ಸ್ವಲ್ಪ ಕಮ್ಮಿ ಇತ್ತು. ಇದೆರಡು ನನಗೆ ಅಡ್ಡ ಆಗ್ಲಿಲ್ಲಲ್ಲ ಧ್ಯಾನಕ್ಕೆ. ನಮ್ಮ ಮನೇಲಿ ಇಬ್ರು ಆಫೀಸಿಗೆ ಹೋಗ್ತಿದ್ರು, ಅಡ್ಡ ಆಗ್ಲಿಲ್ಲ ನಂಗೆ. ನಮ್ಮ ಮನೇಲಿ ಇದ್ದಷ್ಟು ನೆಂಟರುಗಳು ಯಾರಿಗಿದ್ದಂಗಿಲ್ಲ. ಅವರೇ ನನ್ನ ಶಿವಪೂಜೆಗೆ ಅಡ್ಡ ಆಗ್ಲಿಲ್ಲ. ನಾ 3 ಗಂಟೆಗೆ ಎದ್ದು ಕೂತ್ಕೊಳ್ತಿದ್ದೆ ಈಶ್ವರನ ಹತ್ರ. ನಂಗೆ ಕಾಲೇಜು ಅಡ್ಡ ಆಗ್ಲಿಲ್ಲ. ವಿಲ್ ಪವರ್ ಮೇಲೆ ಡಿಪೆಂಡೆಂಟ್ ಇದೆಲ್ಲ. ಆತ್ಮನೇನ ಉದ್ಧಾರಯೇತ್ ರೀತಿ. ಅರ್ಜುನ, ನಿನ್ನನ್ನ ನೀನೇ ಉದ್ಧರಿಸ್ಕೊಳ್ಬೇಕು, ಆದ್ರೆ ನಿನ್ನಲ್ಲಿ ವಿಲ್ ಪವರ್ ಇರ್ಬೇಕು. ಜಗತ್ತಲ್ಲಿ ಬದಲಾಗ್ಲಿ, ನನ್ನ ಉದ್ದೇಶ ಗುರಿ ಬಿಟ್ಟು ಅಲ್ಲಾಡಲ್ಲ ಅಂತ ಒಬ್ಬ ಸಾಧಕ ಕೂತಿದ್ದ, ಹೌದಾದ್ರೆ ವೆಂಕಟಾಚಲ ಯಾವ್ದಾದ್ರು ಕೂತ್ರಾಗಿ, ಸಕ್ಕರೆ ಪಟ್ಟಣ ಗುರುಗಳು ಕೂತ್ರಲ್ಲ, ಅವ್ರದೇ ದೊಡ್ಡ ಮನೆ ಊರಿಗೆ, ಅವ್ರ ಮನೆಗೆ ನೆಂಟರುಗಳ ರಾಶಿ, ಮದುವೆ ಆಗಿತ್ತು, ವರ್ಕ್ ಮಾಡ್ತಿದ್ರು, 3 ಮಕ್ಕಳಿದ್ರು, ಸಾಧನೆ ನಿಲ್ಲಿಸ್ಲಿಲ್ಲ. ದಿನಾ ಬೆಳಗ್ಗೆ ಹೋಗಿ ಎಂಥದ್ದು ಬಲ್ಲಾಳೇಶ್ವರನ ಪೂಜೆ ಮಾಡ್ತಿದ್ರು. ಯಾರಿಗೂ ಗೊತ್ತಿಲ್ದಾಗೆ ಬಾಳೆಹಣ್ಣು ಸಿಪ್ಪೆ ನಿಧಾನ ಬಿಡಿಸಿದಾಗೆ ಸಂಸಾರ ಬಂಧನ ಕಳಚ್ಕೊಂಡ್ರು. ನಾವೇನ್ ಮಾಡ್ತೀವಿ ಈಗಿನ ಹುಡುಗರು, ನಾಳೆಯಿಂದ ನಾನು ಧ್ಯಾನ ಕ್ಲಾಸ್, ನೀನ್ ಅಲ್ಲಿರು ಅಂತ. ಇವನು ಮೆಂಟಲಿ ಪ್ರಿಪೇರ್ ಆಗಿರ್ತಾನೆ. ಆ ಹೆಂಗಸಿಗೆ ಸಿಡ್ಲು ಬಡ್ದಂಗೆ ಆಗುತ್ತೆ. ಇವನ್ ಮೇಲೆ ರೆಬೆಲ್ ಆಗ್ತಾಳೆ ಅವಳು, ಕೇಸ್ ಕೊಡ್ತಾಳೆ. ದೀಕ್ಷೆ ಕೊಟ್ಟೋದ್ಮೇಲೂ ಕೇಸ್ ಕೊಡ್ತಾಳೆ. ಇನ್ನೊಂದು ಅವಳು ಮೆಂಟಲಿ ರೆಡಿ ಆಗಿರಲ್ಲ ಅಲ್ವಾ? ಇದು ನಾರ್ಮಲಿ ಆಗ್ತಿರೋದು. ಒಬ್ಬನಿಗೆ ಯಾರೋ ಕುಂಭಮೇಳಕ್ಕೆ ಹೋಗ್ತಾನೆ, ಭಯಂಕರ ಮದುವೆ ಇಲ್ಲ, ಅವನಿಗೆ ಅಲ್ಲಿ ಸಾಧಕರನ್ನೆಲ್ಲ ನೋಡಿ ಇವನಿಗೆ ಒಂದ್ಸಲ ಹೇಳ್ತದೆ, ಅಯ್ಯೋ ನಾನಿಲ್ಲಿ ಶೃಂಗೇರಿ ಬದಿ ಸಿಕ್ಕಾಕೊಂಡಲ್ಲ, ನಾನಿನ್ನು ಕುಂಭಮೇಳದವ್ರ ಜೊತೆಗೆ ಅಂತ ಈ ಕುಂಭ ಹಿಡ್ಕೊಂಡು ಹೋಗ್ತಾನೆ ಮೇಳಕ್ಕವ. ಮನೆಗೆ ಬಂದು ಹೇಳ್ತಾನೆ, ನಾಳೆಯಿಂದ ನಿನ್ನ ಕೆಲಸ ನೀನು ನೋಡ್ಕೊ, ಮಕ್ಳು ನೀನು ನೋಡ್ಕೊ,
ನಾನು ಕುಂಭಮೇಳದಲ್ಲಿರೋ ಸ್ವಾಮೀಜಿ ಜೊತೆಗೆ ಹೊರಟೆ ಅಂತ. ಪಾಪದ ಹೆಂಗಸಾದ್ರೆ ಅಪ್ಪನ ಮನೆಗೆ ಹೋಗಿ ಕಂಪ್ಲೇಂಟ್ ಹೇಳ್ತಾಳೆ, ಜೋರಿರೋ ಹೆಂಗಸಾದ್ರೆ ಇವನು ಕುಂಭ ಹೊಡಿತಾಳಲ್ಲೇ ತಲೆ. ನಿಂಗೆ ಇದು ನಂಗೆ ತಾಳಿ ಕಟ್ತಾ ಸೊಯ ಇರಲಿಲ್ಲ, ಇದನ್ನ 2 ಹುಟ್ಟಿಸಿದ್ಯಲ್ಲ ಅವಾಗ ಸೊಯ ಇರಲಿಲ್ವ, ಮನೆ ವ್ಯವಸ್ಥೆ ಮಾಡಿ ಬೆಳ್ತಾ ಇದೆ ಅವಾಗ ಸೊಯ ಇಲ್ಲ, ನೀನು ಅವತ್ತೇ ಹೊರಡ್ಬೇಕಿತ್ತು ಕುಂಭಮೇಳಕ್ಕೆ ಅಂತ. ಇದನ್ನ ಕ್ರಮ ಮುಕ್ತಿ ಅಂತ ಶಂಕರಾಚಾರ್ಯರು ಬರೆದಿದ್ದಾರೆ. ಕ್ರಮ ಪ್ರಕಾರ ಅಂಟಿಸ್ಕೊಂಡ್ರೆ ಕ್ರಮ ಪ್ರಕಾರ ಬಿಡಿಸ್ಕೊಳ್ಳಿ ಅಂತ. ಇದಕ್ಕೆ ಭಗವತ್ ಪಾತ್ರ ದೊಡ್ಡ ಸೊಲ್ಯೂಷನ್ ಕೊಟ್ಟಿದ್ದಾರೆ, ಕ್ರಮ ಮುಕ್ತಿ ಅಲ್ವಾ. ಈ ಬಿಲ್ಡಿಂಗ್ ಒಳಗೆ ನಾವು ಕ್ರಮ ಪ್ರಕಾರ ಬಂದಿದ್ದು, ಒಂದ ಲಿಫ್ಟು ಒಂದ ಸ್ಟೆಪ್ಸ್. ಪ್ರಣವ್ ಅಂತಾರ ಸ್ವಲ್ಪ ಜೋಶ್ ಎಲ್ಲ ಇದ್ದೊಂದು ಗಾಜು ಹೊಡೆದು ಹಾರ್ತಾನೆ. ಶಿವಕುಮಾರ್ ಅಂತಾರ ಹೆದ್ರಕೊಂಡಿರ ನಿಧಾನ ಮೆಟ್ಲಿಗೆ ಗೋಡೆ ಮುಟ್ಟು, ಹೆಂಡತಿ ಬಂದ್ಲ ಬೈತಾಳ ಅಂತ ಹೇಳಿತಾನೆ. ಸ್ವಲ್ಪ ಜೋಶ್ ಚೂರು ಜೋಶ್ ಇದ್ದಂದು ಲಿಫ್ಟ್ ಇಳ್ಕೊಂಡು ಹೋಗ್ತಾನೆ. ಇದೆಲ್ಲರ ಒಳಗಿರೋದು. ನಾನು ನೋಡಿದಾಗ ಈಗ ನಾರ್ಮಲಿ ಜನಗಳು ಒಂದು ತುತ್ತು ಅನ್ನ ತಿನ್ಬೇಕಾದ್ರೂ ಅವ್ರು ಹೆದರಿಯೇ ತಿಂತಿರೋದು. ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ. ನಮ್ಮನ್ಯಾರ ನಾನು ಕೇಳುದು, ನಿಂಗೆ ನಿನ್ನನ್ನು ನೀನು ನೋಡ್ಕೊಂಡ್ರೆ ಸಾಲದ?